ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವರು ಒಂದು ವಿಶೇಷವಾದ ಒಂದು ವಸ್ತು ತಂದಿದ್ದಾರೆ. ಸೊ ಅದ್ರ ಪರಿಚಯ ಮಾಡಿಕೊಡೋಣ ಅಂತ ಈ ವಿಡಿಯೋ. ನವೀನ್ ಅವರೇ, ಇದೊಂದು ಸ್ಪೆಷಲ್ ದಂಡ. ಯಾಕಂದರೆ ಕೆಲವೊಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ. ಇದು ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಂತೆ ಒಂದು ದಂಡ ಮಾಡ್ಕೊಂಡು ಬಂದಿದ್ದೀರಾ. ಏನು ವಿಶೇಷ, ಯಾವೆಲ್ಲ ಒಂದು ಕೆಲಸಕ್ಕೆ ಬಳಸ್ತಾ ಇದ್ದೀರಾ? ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಅಂದರೆ ನಮ್ಮ ವೀಕ್ಷಕರಿಗೆ ಏನೆಲ್ಲ ವಿಚಾರ ತಿಳಿಸ್ತೀರಾ? ದಂಡದ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್. ಮತ್ತೆ ಇದು ನಮಗೆ ನಾವಾಗ ಮಾಡಿಸಿರೋದಲ್ಲ, ಇದು ಒಬ್ರು ನಮಗೆ ಗಿಫ್ಟಾಗಿ ಕೊಟ್ಟಿರೋದು. ಒಬ್ರಿಗೆ ಸಾಧಕರಿಗೆ ಒಂದು ಕಾಳಿ ಪ್ರತಿಷ್ಠಾಪನೆ ಮಾಡ್ಕೊಡ್ತೀವಿ ನಾವು. ಎಲ್ಲ ಕಾಳಿನೂ ಮಾಡ್ಕೊಡ್ತೀವಿ. ಅದು ಫೋಟೋನು ಕೊಡ್ತೀನಿ ನಾನು ನಿಮಗೆ ತೋರಿಸಿ. ಆ ಕಾಳಿ ಅಮ್ಮನ್ನ ನಾವು ಮಾಡಿ ಅದಕ್ಕೆ ಬಣ್ಣ ತುಂಬಿ ಅದಕ್ಕೆ ಶಕ್ತಿ ತುಂಬಿ ಕೊಟ್ಟಿರೋದ್ರಿಂದ ನಮಗೆ ಅವರು ಈ ನರಸಿಂಹ ದಂಡನ ಮಾಡಿಸ್ಕೊಟ್ಟಿರೋದು. ಇದು ನೋಡಿ, ಇದು ಎಲ್ಲೂ ಇಲ್ಲ ನರಸಿಂಹ ಈ ಥರ. ಹೌದು, ಈ ಥರ ನರಸಿಂಹ ಬಂದು ಅಹೋಬಿಲದಲ್ಲಿ ಒಂದು ಜಾಗದಲ್ಲಿ ಇದ್ದಾರೆ. ಆ ಥರ ಒಂದು ಕೆತ್ತನೆ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಇದೊಂದು ಮರ ಬಂದು ದೇವ್ರಿಗೆ ಅಷ್ಟೇ ಯೂಸ್ ಮಾಡ್ತಾರೆ, ಬೇರೆ ಇದಕ್ಕೆ ಮನೆಗಳಿಗೆಲ್ಲ ಯೂಸ್ ಮಾಡೋ ಅಂಥದ್ದಲ್ಲ. ಅದರಿಂದ ಇದು ಮಾಡಿಕೊಟ್ಟಿರೋದ್ರಿಂದ ಇದರಲ್ಲಿ ನಾವು ನಮ್ಮ ನರಸಿಂಹ ಸಿದ್ಧಿ ಎಲ್ಲ ಇದರಲ್ಲಿ ಇರುತ್ತೆ. ನಾವು ಏನು ಹೋಮ ಮಾಡ್ತೀವಿ, ಮಂತ್ರ ಜಪ ಮಾಡ್ತೀವಿ, ಎಲ್ಲನೂ ನರಸಿಂಹ. ಇದೊಂದು ದಂಡ ಇದ್ರೆ ದುಷ್ಟಶಕ್ತಿಗಳು ನಮ್ಮ ಹತ್ರ ಯಾವುದು ಬರಲ್ಲ. ಯಾವ ಥರ ಶಕ್ತಿ ತುಂಬಿರ್ತೀರಾ ಈ ಒಂದು ದಂಡಕ್ಕೆ? ಇದಕ್ಕೆ ಒಳಗಡೆ ಇನ್ನ ಒಂದು 5 ಮರ ಮಿಕ್ಸ್ ಇದ್ದಾವೆ. ಓಕೆ, ದೇವ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ಶಕ್ತಿ ಅಂದರೆ ನಾವು ಇದಕ್ಕೆ ಸೂತ್ರ ಬಿಟ್ಬಿಟ್ಟು ಮಂತ್ರನ ಇದಕ್ಕೆ ತರ್ಪಣ ಕೊಡಬೇಕು. ಮಂತ್ರ ಏನು ನಾವು ಸಿದ್ಧಿ ಮಾಡಿಕೊಂಡು ಜಪ ಅನುಷ್ಠಾನ ಮಾಡಿ ಹೋಮ ಎಲ್ಲ ಕ್ರಿಯೆಗಳು ಇರ್ತಾವಲ್ಲ, ಅದೆಲ್ಲ ಮುಗ್ದಾದ್ಮೇಲೆ ಇದಕ್ಕೆ ನಾವು ನರಸಿಂಹಸ್ವಾಮಿನ ವಿಶ್ವಶಕ್ತಿ ಕನೆಕ್ಟ್ ಮಾಡ್ಕೊಂಡು ಅವ್ರ ಕಡೆಯಿಂದ ಜೀವ ಕಡೆ ಕೊಡಿಸ್ಬೇಕು ಇದಕ್ಕೆ. ಆವಾಗ ಇದಕ್ಕೆ ಒಂದು ಶಕ್ತಿ ಇನ್ನೊಂದು ಬರುತ್ತೆ. ಇದು ಯಾರು ಇಟ್ಕೊಳ್ತಾರೆ ಅವ್ರಿಗೆ ನರಸಿಂಹಂದು ಶಕ್ತಿ ಇರುತ್ತೆ. ಎಲ್ಲರೂ ಇದನ್ನ ಬಳಸಬಹುದಾ, ಇಲ್ಲ ಸಾಧನೆ ಮಾಡೋರು ಮಾತ್ರ ಬಳಸಬೇಕು? ಎಲ್ಲರನ್ನು ಮಾಡೋಕ್ಕಾಗಲ್ಲ. ಇದು ಸಾಧನೆಗೆ ಅಷ್ಟೇ ಸೀಮಿತವಾಗಿರುತ್ತೆ. ದೇವಸ್ಥಾನಗಳಿಗೆ ಇದನ್ನು ಇಕ್ಕೊಬೋದು, ನರಸಿಂಹ ದಂಡ ಅಂತ. ಮುಂದೆ ಯಾವೆಲ್ಲ ದೇವಸ್ಥಾನಗಳಿಗೆ ಇದು ಹೆಲ್ಪ್ ಆಗುತ್ತೆ? ಇದು ನರಸಿಂಹ ದೇವಸ್ಥಾನ ಅಷ್ಟೇ ಹೆಲ್ಪ್ ಆಗುತ್ತೆ. ಬೇರೆ ದೇವಸ್ಥಾನಗಳು ಇಟ್ಕೊಳಕ್ಕಾಗಲ್ಲ ಇದನ್ನೆಲ್ಲ. ಒಂದು ಅಮ್ಮನವ್ರ ದೇವಸ್ಥಾನದಲ್ಲಿ ಇಟ್ಕೊಬೋದು. ಉಗ್ರ ದೇವತೆ ಆಗಿರ್ಬೇಕು, ಚಾಮುಂಡಿ, ದುರ್ಗಾ, ಈ ಥರ. ಈ ಚೌಡಿ ಇವ್ರಿಗೆಲ್ಲ ಇಟ್ಕೊಂಡ್ರೆ ಇದು ಒಂದು ಸ್ವಲ್ಪ ಬೇರೆ ಥರನೇ ಎಫೆಕ್ಟ್ ಹೊಡಿತದೆ. ಇದು ಮಾಡಬೇಕಂದ್ರೆ ಒಂದು ಸ್ಟೋರಿ ಇದೆ. ಇದನ್ನು ಮಾಡಿಕೊಡ್ಬೇಕಂದ್ರೆ ಅವರು ನಮಗೆ ನೋಡಿ, ಇವಾಗಿನ ಜನ್ರೇಷನಲ್ಲಿ ನಮ್ಮ ಆಧುನಿಕ ಜಗತ್ತಲ್ಲಿ ಏನು ಮಾಯೆಗೆಲ್ಲ ಒಳಗಾಗಿ ಅವ್ರು ಕುಲ ಕಸಬ ಬಿಟ್ಟಿರ್ತಾರೆ. ಬಿಟ್ಟಿರ್ತಾರೆ. ಆ ಶಕ್ತಿ ಇವ್ರಿಗೆ ಯಾವ ಥರ ರೋಡ್ಗೆ ತಂದಿದೆ ಅಂದರೆ ಹೇಳೋಕ್ಕಾಗಲ್ಲ. ಇವಾಗ್ಲೂ ಅಷ್ಟು ಪ್ರಾಬ್ಲಮಲ್ಲಿ ಇದ್ರು ಇವರು ಮಾಡಿಕೊಟ್ಟಿರೋಂಥದ್ದು. ಇವಾಗ ಒಬ್ರು ಒಂದು ಕುಲ ಕಸಬ ಮಾಡ್ತಾ ಇರ್ತಾರೆ ಅಂದರೆ ಅವ್ರ ವಂಶ ಪರಂಪರೆ ಬಂದಿರೋದು ಒಂದು ವಿಶ್ವಕರ್ಮದಲ್ಲಿ ಒಂದು ವಿಗ್ರಹ ಮಾಡ್ಕೊಡೋವಂಥದ್ದು ದೇವತೆಗಳದ್ದು. ಒಂದು ಏನಾರು ಇವಾಗ ವಿಗ್ರಹಗಳಾಗಲಿ, ದೇವಸ್ಥಾನಗಳಲ್ಲಿ ಪೀಠಗಳಾಗಲಿ, ಈ ದೇವರ ಕಾರ್ಯ ಏನು ಮಾಡ್ತಾರಲ್ಲ ಅವ್ರು ಏನು ಮಾಡಿದ್ರೆ ಅವ್ರ ಅಪ್ಪ ಮಾಡ್ತಿದ್ರು, ಇವ್ರು ಬಿಟ್ಬಿಟ್ಟಿದ್ದಾರೆ. ಇವ್ರು ಚೆನ್ನಾಗಿ ಓದ್ಬಿಟ್ಟು ನಾನು ಇಂಜಿನಿಯರ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಬಿಟ್ಬಿಟ್ಟಿದ್ದಾಗ ಅವರು ಏನು ವಿಗ್ರಹಗಳು ಮಾಡ್ತಾರೆ, ಅಲ್ಲಿ ಒಂದು ಶಕ್ತಿ ಕ್ರಿಯೇಟ್ ಆಗಿರ್ತದೆ, ಅವ್ರದ್ದೇ ಆದಂಥ ದೇವತೆ. ಆ ದೇವತೆ ಏನು ಮಾಡಿದ್ದಾರೆ, ಈ ಹುಡುಗ ಇದಾರಲ್ವಾ ನಾನು ಹೇಳಿದ್ನಲ್ಲ ಇವಾಗ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು, ಅವರು ನಮ್ಮ ಹತ್ರ ಚೆಕ್ ಮಾಡಿದಾಗ ಈ ದಂಡ ಮಾಡಿಕೊಟ್ಟಿರೋದು ಅವರೇನೆ. ಅವ್ರಿಗೆ ಬಂದು ಮೂಲಾಧಾರದಲ್ಲಿ ಸೇರ್ಕೊಂಡಿದೆ ಆ ಶಕ್ತಿ. ಸಂತಾನ ವೃದ್ಧಿ ಇಲ್ಲ, ಒಂದು ಏಳ್ಗೆ ಇಲ್ಲ, ಎಲ್ಲೋದ್ರೂ ಲಾಸು. ಅವ್ರ ತಂದೆ ಮಾಡುವಂಥ ಕಸಬ ಇವ್ರು ಮಾಡಲೇಬೇಕಿತ್ತು. ಅಂದ್ರೆ ತಂದೆ ಮಾಡೋ ಕೆಲಸಗಳನ್ನ ಇವ್ರು ಬಿಟ್ಟಿದ್ದಾರೆ. ಹೌದು, ಯಾಕೆಂದ್ರೆ ಅವರು ಮಾಡುವಂಥ ಕಾರ್ಯ ನಮ್ಮ ಜನಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಒಂದು ಶಕ್ತಿಯನ್ನ ಕರೆದು ಆದಿಶಕ್ತಿನ ಅದಕ್ಕೆ ರೂಪ ಕೊಟ್ಟು ವಿಶ್ವಕರ್ಮ ಅಂತ ಏನು ಕೇಳ್ತಾರೆ, ಆ ಕುಲ್ ಕಸಬ ಬಿಡಬಾರ್ದು ಇವರು. ಇವಾಗ ನಾನೇನೋ ಸಂಪಾದನೆ ಮಾಡಿಬಿಡ್ತೀನಿ ಕೋಟಿಗಟ್ಟಲೆ ಅಂದ್ಬಿಟ್ಟು ಈ ಶಕ್ತಿನ ಬಿಟ್ಬಿಟ್ಟು ಅವರು ಬೇರೆ ಕಡೆ ಹೋದ್ರೆ ಅದು ಕರ್ಕೊಂಬಂದು ರೋಡಿಗೆ ನಿಲ್ಸೋದು. ಅದು ಚೆಕ್ ಮಾಡಿದಾಗ ಆ ತಾಯಿ ಕರೆದು ಹೇಳಿದಾಗ ಅವರು 5 ಎಡೆ ಸರ್ಪ ಇದೆ ಅವರಿಂದೆ. ಸೂಕ್ಷ್ಮ ಶರೀರದಲ್ಲಿ ಇವ್ರಿಗೆ ಸೇರ್ಕೊಂಡಿದೆ. ಇವ್ರು ಎಲ್ಲೆಲ್ಲ ಹೋಗಿದ್ದಾರೆ, ಏನೇನೋ ಪೂಜೆ ಮಾಡಿದ್ದಾರೆ, ಅವ್ರ ಹತ್ರ ಇವ್ರ ಫ್ಯಾಮಿಲಿಯಲ್ಲಿ ಇವ್ರ ಅಣ್ಣ ತಮ್ಮದಿರೆಲ್ಲ ಮಾಡ್ತಾ ಇದಾರೆ ಆ ಕೆಲಸ. ಇವ್ರು ಮಾಡ್ತಾ ಇಲ್ಲ. ಇವ್ರ ಕೆಲಸ ಬೇರೆ, ಇಂಜಿನಿಯರ್ ಕೆಲಸ ಏನೋ ಮಾಡ್ತಾ ಇದ್ದಾರೆ. ಲೇಡೀಸ್ ಪ್ರಾಬ್ಲಮ್ ಅವ್ರದಲ್ಲಿ, ಮಕ್ಕಳು ಪ್ರಾಬ್ಲಮ್ ಇದೆ, ತಂದೆ ತಾಯಿ ಪ್ರಾಬ್ಲಮ್ ಇದೆ. ಅವ್ರ ತಂದೆ ಇಲ್ಲ, ಅವ್ರ ತಂದೆ ತಾಯಿ ಇಲ್ದಾಗ ಇವ್ರು ದೇವ್ರ ಪೂಜೆ ಮಾಡಬೇಕು. ಮೂರು ಟೈಮ್ ಅನುಷ್ಠಾನ ಇದೆ ಇವ್ರದವು. ಗಾಯತ್ರಿ ಉಪದೇಶ ಆಗ್ಬೇಕು. ಇವ್ರೇನು ಕ್ರಿಯೆ ಮಾಡ್ತಾರೆ, ಇವ್ರೇನು ಕೆಲಸ ಮಾಡ್ತಾರೆ, ಆ ಕೆಲಸದಲ್ಲಿ ಇವ್ರಿಗೆ ನಿಯತ್ತಿರ್ಬೇಕು.
ಶಕ್ತಿನ ಹೆಂಗ್ ತುಂಬಬೇಕು ಅಂತ ಗೊತ್ತಿರಬೇಕು. ಇವರೆಲ್ಲ ಬಿಟ್ಬಿಟ್ಟು ಅವ್ರ ತಂದೆಗೆ ಬಿಟ್ಬಿಟ್ಟು ಇವ್ನು ಏನು ಮಾಡಲ್ಲ, ನಾನು ಏನೋ ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ಎಲ್ಲ ಎಡವಟ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗಿ ಮತ್ತೆ ಅದೇನು ಬೇರೆ ಯಾರೋ ಈ ಆನ್ಲೈನಲ್ಲಿ ನೋಡ್ಬಿಟ್ಟು ಪಾದರಸ ಮಣಿ ತಗೊಂಡಿದ್ದಾರೆ. ಅದು ತುಂಬಾ ಡೇಂಜರ್. ಸಂಸ್ಕಾರ ಇಲ್ದಲೆ ತಗೊಳೋದು ಅದು ಪಾದರಸ ತುಂಬಾ ಡೇಂಜರ್. ಶುದ್ಧಿ ಆಗಿಲ್ಲ. ಅವ್ರು ಕೆಮಿಕಲ್ ಅಲ್ಲಿ ರೆಡಿ ಮಾಡಿರ್ತಾರಲ್ವಾ, ಅದು ತಗೊಂಡು ಅದೇನ್ ಮಾಡಿದೆ ನರನಾಡಿಲೆಲ್ಲ ಇಳಿದಿದೆ ಶಕ್ತಿ. ಅವರು ಹೆಂಗ್ ನಿಂತ್ಕೊಂತಾರೆ ಹಂಗೆ ವೀರ್ಯ ಹೋಗ್ತಾ ಇರ್ತದೆ ಬಲಿರೋ. ಹಾ, ಅದು ವಿಗ್ರಹನು ನಾನು ತೋರಿಸ್ತೀನಿ, ಅವ್ರು ಮಾಡಿ ಸಿಕ್ಕೊಂಡಿರೋದು. ಆಮೇಲೆ ಚೆಕ್ ಮಾಡಿ ಎಲ್ಲ ಆದ್ಮೇಲೆ ನಾನು ಆ ಥರ ಯಾವ ಥರ ಅನುಷ್ಠಾನ ಮಾಡ್ಬೇಕು ಆ ದೇವಿಗೆ ಇವಾಗ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ಮಾಡಿ ನೀವು ಹೋಗಿ ಒಂದು ಸ್ವಲ್ಪ ದೇವ್ರ ಕೆಲಸ ಮಾಡಿ 1 ಅವರ್ ಮಾಡಿ ಹೋಗಿ ಅಂತ ಹೇಳಿದ್ಕೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಸೊ ಇವರು ಕಂಟಿನ್ಯೂ ಪೂಜೆ ಮಾಡ್ಕೊಂತ ಹೋಗ್ಬೇಕು. ಹೌದು, ಮಾಡ್ಲೇಬೇಕು. ಎಲ್ಲರನ್ನು ಅವ್ರ ಕುಲ ಕಸಬ ಬಿಟ್ಬಿಡ್ತಾರೆ, ಏನು ನಾನು ಅದ್ರಲ್ಲಿ ಇಂಪ್ರೂವ್ ಆಗಲ್ಲ ಅಂತ. ಆದ್ರೆ ಈ ತರ ಒಂದು ಮೂರ್ತಿಗಳು ಮಾಡೋದು ಅವ್ರ ಕುಲ ಕಸಬು. ಹಾ, ಅಂದ್ರೆ ವಿಗ್ರಹ ಇದೊಂದೇ ಅಲ್ಲ, ಬೇರೆ ತರ ಕಾಳಿ ವಿಗ್ರಹ, ಚಕ್ರಗಳು ಎಲ್ಲ ಮರದಲ್ಲಿ ತುಂಬಾ ಪವರ್ಫುಲ್ ಇರುತ್ತೆ. ಅವರೇ ಹೋಗಿ ಅನುಷ್ಠಾನ ಮಾಡಿ ಆ ಮರನ ಕಡ್ಕೊಂಡ್ ಬರ್ತಾರಲ್ವಾ, ಅದ್ರೊಂದು ಎನರ್ಜಿ ಇರುತ್ತೆ. ವನ ದುರ್ಗಿದು ಶಕ್ತಿ ಇರುತ್ತೆ ಅದರಲ್ಲಿ. ಇವ್ರು ಯಾವ ವಿಗ್ರಹ ಯಾವ ದೇವತೆಗೆ ಯಾವ ಊರಿಗೆ ಯಾವ ಗ್ರಾಮಕ್ಕೆ ಮಾಡ್ತಾರೆ, ಆ ಗ್ರಾಮದ ಆಶೀರ್ವಾದ ಇವ್ರಿಗೆ ಸಿಗುತ್ತೆ. ಆ ದೇವದಿ ಆ ಗ್ರಾಮದ ದೇವಿ ಗ್ರಾಮ ದೇವತೆ ಆ ಆಶೀರ್ವಾದ ಇರೋದ್ರಿಂದ ಇವರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಏನೋ ಮಾಡ್ತೀನಿ ಅಂತ ಹೋದ್ರೆ ಆ ಶಕ್ತಿಗಳು ಬಿಡಲ್ಲ ಇವ್ರನ್ನ. ಇವ್ರು ಬಿಟ್ಟು ಆ ಶಕ್ತಿ ಬಿಡಲ್ಲ, ಕರ್ಕೊಂಬಂದು ಅಲ್ಲೇ ನಿಲ್ಲಿಸ್ತದೆ. ಅದೆಲ್ಲ ಹೇಳಿ ಅವರು ಪರಿಹಾರ ಮಾಡಿ ಒಂದು ಕಾಳಿ ವಿಗ್ರಹನ ಮಾಡಿಸಿ, ಕಾಳಿಕಾದೇವಿ ಅದ್ರ ಹೆಸರು. ಕಾಳಿ ಅಲ್ಲ, ಕಾಳಿಕಾದೇವಿ. ಇದೆಲ್ಲ ಅವರ ಇದ್ರಲ್ಲಿ ಬರುತ್ತೆ, ಅವರು ಏನು ಕುಲ ಕಸಬದಲ್ಲಿ ಬರುತ್ತೆ, ಅವ್ರನ್ನೇ ಆರಾಧನೆ ಮಾಡ್ಬೇಕು. ಅವರು ಕಾಳಿಕಾದೇವಿನ ಅವರೇ ಮೇನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಿಕೆ ಅಂತ ಅವರೇ ಮೇನು. ಅವರು ಮಾಡಿಕೊಟ್ಟಿದ್ದು ಆ ವಿಗ್ರಹಕ್ಕೆ ನಾವೇನು ಶಕ್ತಿ ತುಂಬಿ ಅಮ್ಮನ ಕರೆದು ಅದ್ರಲ್ಲಿ ಕುಣಿಸಿ ಕೊಟ್ಟಿದ್ದಕ್ಕೆ ಈ ದಂಡನ ನಮಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ನರಸಿಂಹ ಮಾಡ್ಕೊಟ್ಟಿದ್ರು ಅಲ್ಲಿ. ಮಾಡ್ಕೊಟ್ಟಿದ್ವಿ. ಸ್ವಲ್ಪ ಅಮೌಂಟ್ ಖರ್ಚಾಗಿದೆ, ಯಾಕೆಂದ್ರೆ ಮರ ಎಲ್ಲೂ ಸಿಗಲ್ಲ. ನಾವೇ ಹೋಗಿ ಅನುಷ್ಠಾನ ಮಾಡಿ ಆ ಮರಕ್ಕೆ ದಿಗ್ಬಂಧನ ಮಾಡಿ ಕಟ್ ಮಾಡಬೇಕು, ಮತ್ತೆ ಹುಡುಕ್ಬೇಕು, ಆ ಮರಗಳು ಸಿಗಲ್ಲ ಎಲ್ಲ. ಇದು ಯಾವ ಮರದ್ದು ತಿಳಿಸ್ಬೋದಾ? ಇದು ಒಂದು ಶಿವನಿ ಮರ ಅಂತ ಬರುತ್ತೆ, ಶಿವಾನಿ ಮರ ಅಂತ. ಶಿವಾನಿ, ಹಾ, ಅದು ನೈಸು ಮತ್ತೆ ಗಟ್ಟಿ ಇರುತ್ತೆ. ಇದರಲ್ಲಿ ದೈವ ಶಕ್ತಿ ಇರುತ್ತೆ ತುಂಬಾ. ಯಾವ ದೈವ ಬೇಕಾದ್ರೂ. ಇದು ಏನು ಕೆಲಸಕ್ಕೆ ಯೂಸ್ ಮಾಡ್ಬೋದು? ಇದರಲ್ಲಿ ನೆಗೆಟಿವ್ ಓಡಿಸೋಕ್ಕೆ, ನೆಗೆಟಿವ್ಗಳು. ಮತ್ತೆ ದಂಡ ಅಂದ್ರೆ ಒಂದು ನಮಗೆ ಪ್ರೊಟೆಕ್ಷನ್ ಇದ್ದಂಗೆ, ಅದು ಮಂತ್ರದ ದಂಡ. ಇದು ನರಸಿಂಹ ದಂಡ, ಅಂದ್ರೆ ಕಂಬದ ನರಸಿಂಹ ಸ್ವಾಮಿ ಅಂತ. ಕಂಬದಲ್ಲಿ ಉದ್ಭವ ಆಗಿರೋಂಥ ನರಸಿಂಹ ತರ ಅದು ಮಾಡ್ಕೊಟ್ಟಿದ್ದಾರೆ ನಮಗೆ. ನಾವು ಇದು ಯಾವಾಗ ಕೈ ಇಟ್ಕೊಂಡು ಜಪ ಮಾಡೋದಾಗ್ಲಿ ಅನುಷ್ಠಾನ ಮಾಡೋದಾಗ್ಲಿ ಮಾಡಿದಾಗ ಶಕ್ತಿ ಎಲ್ಲ ಇದಿರುತ್ತೆ ನಮಗೆ. ಪೂರ್ತಿ ಪ್ರೊಟೆಕ್ಷನ್ ಇರುತ್ತೆ ಇದಕ್ಕೆ. ಸೊ ಇದ್ರದ್ದು ನಿಯಮಗಳೇನು ಇರುತ್ತಾ? ಎಲ್ಲರೂ ಇಟ್ಕೋಬೋದಾ ಇಲ್ಲ ಹೆಂಗಂದ್ರೆ ಹಂಗೆ ಇಡ್ಬೋದಾ? ಇದಕ್ಕೆ ಯಾವ ಥರ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ? ಇದು ಯಾವ ಥರ ಅಂದರೆ ಅದೇ ನಾವು ನಾರ್ಮಲ್ ಪೂಜೆಗಳು ಮಾಡ್ತೀವಲ್ಲ ಅದೇ ಥರ ಇದಕ್ಕೂ ಅನುಷ್ಠಾನ ಇರುತ್ತೆ. ನೈವೇದ್ಯ ಎಲ್ಲ ಮಾಡಬೇಕಾಗುತ್ತೆ, ಬಲಿ ಪ್ರದಾನ ಎಲ್ಲ ಮಾಡಬೇಕಾಗುತ್ತೆ, ಕುಷ್ಮಾಂಡ ಬಲಿ ಮಾಡಬೇಕು. ರಕ್ತ ಗಿಕ್ತ ಯಾವುದು ತೋರ್ಸಂಗಿಲ್ಲ. ಕುಂಬಳಕಾಯಿ ಬಲಿ, ಕುಷ್ಮಾಂಡ ಬಲಿ ಮಾಡೋದ್ರಿಂದ ಶಾಂತಿ ಆಗುತ್ತೆ. ನರಸಿಂಹ ಮಂತ್ರ, ನರಸಿಂಹವ್ರು ಇರೋ ಜಾಗದಲ್ಲಿ ಎಲ್ಲವೂ ನೆಗೆಟಿವ್ಗಳು ಅಳಿಸೋಗಿರ್ತದೆ. ಯಾವುದೇ ಥರ ದುಷ್ಟಶಕ್ತಿಯ ಹಾವಳಿ ಇರಲ್ಲ. ದೇವಸ್ಥಾನದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದು ಬೇಕು ಅಂದರೆ ಅವರೇ ಮಾಡಿಕೊಡ್ಬೇಕು. ಹೌದು, ಯಾರು ವಂಶ ಪರಂಪರೆಗೆ ಬಂದಿರ್ತಾರಲ್ಲ ಅವ್ರು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಶಕ್ತಿ ಕೊಡುತ್ತೆ. ಇವಾಗ ಹೇಳಿದ್ನಲ್ಲ ಒಂದು ಸ್ಟೋರಿ, ಯಾಕೆ ಬಿಟ್ಟಿರ್ತಾರೆ ಅವರು ಶಕ್ತಿಗಳು ಅಂತ. ಅವ್ರೇನೋ ಇಂಪ್ರೂವ್ ಆಗಬೇಕು ಅಂತ ಆದರೆ ಶಕ್ತಿನೇ ಕರೆಕ್ಟಾಗಿ ಕುಂಡಿಸ್ಕೊಂಡ್ರೆ ಕುಂತಿ ಜಾಗದಲ್ಲಿ ಅವ್ರ ಜೀವನ ಸಾಗುತ್ತೆ. ಅವ್ರು ಹುಟ್ಟಿರೋದೇ ಅದಕ್ಕೋಸ್ಕರ ಅಂದಮೇಲೆ ನಾವು ಕೆಲಸ ಮಾಡೋದು ಬಿಟ್ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಹೋದರೆ ಅದು ತುಂಬ ಇನ್ನೂ ಅವರು ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಇದೆ. ಅದು ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ಒಂದು ಸ್ವಲ್ಪ ಸುಮ್ಮನೆ ಮೇಲೆ ಹೇಳಿದ್ದೀನಿ ಅಷ್ಟೇ. ಇದಕ್ಕೆ ಹೆಂಗೆ ಶಕ್ತಿ ತುಂಬ್ತೀರಾ ನೀವು? ಶಕ್ತಿ ತುಂಬೋದು ಅಂದರೆ ಇದಕ್ಕೆ ಮೊದಲು ಅನುಷ್ಠಾನ ಮಾಡಬೇಕು. ಮಂತ್ರ ಜಪ ಇರುತ್ತೆ, ಎಷ್ಟು ಲಕ್ಷ ಅಂತ ಜಪ ಮಾಡಿ ಹೋಮ ಕ್ರಿಯೆ ಪಂಚ ಕರ್ಮಗಳಲ್ಲಿ ಮಾಡಬೇಕು. ಎಷ್ಟು ವರ್ಷ ಇರುತ್ತೆ ಇದು? ಇದು ನಾವು ಎಲ್ಲಿವರೆಗೂ ಇಟ್ಕೊತೀವಿ ಅಲ್ಲಿವರೆಗೂ ಇರುತ್ತೆ. ಹುಷಾರಾಗಿ ಇಟ್ಕೋಬೇಕು. ಹೌದು, ಮುರಿದಾಕೋದಾಗ್ಲಿ ಹೊಡೆದಾಕೋದಾಗ್ಲಿ ಆ ಥರ ಮಾಡಬಾರ್ದು. ಇದರಲ್ಲೊಂದು ಸ್ವಲ್ಪ ಏನಾದರೂ ಮುರಿದೋಯ್ತು ಇಲ್ಲ, ಇದು ಯಾವುದೇ ಕಾರಣಕ್ಕೂ ಮುರಿದೋಗಲ್ಲ. ಅಲ್ಲ, ಆ ಥರ ಏನಾದ್ರು ಆಯಿತು ಅಂದಾಗ ನೀವು ತುಂಬಿರೋ ಶಕ್ತಿ ಹೋಗ್ಬಿಡುತ್ತಾ? ಇಲ್ಲ, ಒಂದೊಂದು ಪೀಸಲ್ಲೂ ಶಕ್ತಿ ಇರುತ್ತೆ. ಶಕ್ತಿ ಇರುತ್ತೆ. ಇದೇ ಮರದ ಪೀಸೇ ನಾವು ಅನುಷ್ಠಾನ ಮಾಡಿ ಯಂತ್ರಕ್ಕೂ ಹಾಕ್ತೀವಿ. ಬೇರೆಯವ್ರಿಗೆ ಯಂತ್ರ ಕೊಡ್ತೀವಲ್ಲ ಮಾಡಿ, ಅದರಲ್ಲಿ ಇದರಲ್ಲಿ ಇರುವಂಥ ಪೀಸ್ಗಳನ್ನೇ ಅನುಷ್ಠಾನ ಮಾಡಿ ಆ ಯಂತ್ರಕ್ಕೆ ತುಂಬಿದಾಗ ಅಷ್ಟೇ ಪವರ್ ಇರುತ್ತೆ.
ಸೊ ಇದು ಈ ಮರದಲ್ಲಿ ಯಾವ ದೈವನ್ ಬೇಕೋ ಮಾಡ್ಕೋಬೋದು. ಇದರಲ್ಲಿ ಉಗ್ರ ದೇವತೆಗಳು ಯಾವ್ದು ಬೇಕಾದ್ರೂ ಕುಣಿಸ್ಕೊಬೋದು, ಶಾಂತಿ ದೇವತೆಗಳನ್ನು ಕುಣಿಸ್ಕೊಬೋದು. ಅದ್ರಲ್ಲಿ ಹಿಂದ್ಗಡೆ ಒಂದು ಸ್ವಲ್ಪ ಮೆಟೀರಿಯಲ್ ಹಾಕಿದ್ದೀವಿ ಆಕರ್ಷಣೆ ಮಾಡೋಕ್ಕೆ. ಆ ದೇವಿ ತಕ್ಕನಾಗೆ ಇದನ್ನ ನಾವು ರೆಡಿ ಮಾಡ್ಕೊಬೇಕು. ಸೊ ಯಾರಿಗಾನ ಇದು ನಮ್ಮ ವೀಕ್ಷಕರಲ್ಲಿ ಈ ಥರದ್ದು ನನಗೂ ಬೇಕು ಅಂದರೆ ಏನು ಮಾಡ್ಬೋದು ಅವರು, ಯಾವ ಥರ ಅವರು ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಂಡು ನಾನು ಕೊಡ್ತೀನಿ, ಇಲ್ಲಾಂದರೆ ಅದು ಕೊಡೋಕ್ಕಾಗಲ್ಲ. ಬೇಕು ಅಂದರೆ ಅವ್ರು ಯಾವ ಅನುಷ್ಠಾನದಲ್ಲಿದ್ದಾರೆ, ಏನಕ್ಕೋಸ್ಕರ ಬೇಕು, ಇದು ಸುಮ್ಮನೆ ಏನೇನೋ ಮಾಡಿಕೊಟ್ರೆ ಅದು ವರ್ಕ್ ಆಗಲ್ಲ. ಇವಾಗ ನೋಡಿ ತುಂಬ ಕೇಸ್ಗಳು ನಾವೇ ನೋಡ್ತೀವಿ, ಏನೇನೋ ಎಲ್ಲ ಮಾಡ್ಕೊಂಡಿರ್ತಾರೆ. ಆ ಥರ ಮಾಡಬಾರ್ದು. ಅನುಷ್ಠಾನ ಕರೆಕ್ಟಾಗಿರಬೇಕು, ಮಾಡಿಸ್ಕೊಂಡ್ರೆ ಅದ್ರಲ್ಲಿ ತುಂಬ ಪವರ್ಫುಲ್ಲಾಗಿರ್ತದೆ. ಸೊ ಅಂದರೆ ಇದರಲ್ಲಿ ಅವ್ರಿಗೆ ಇಷ್ಟವಾದ ದೈವದ್ದು ಯಾವುದಾದ್ರೂ ಬೇಕು ನಮಗೆ ಅಂದರೆ ಅದನ್ನು ಮಾಡ್ಕೊಡ್ತೀವಿ. ಶಕ್ತಿನೂ ತುಂಬಿಕೊಡ್ತೀವಿ. ಒಂದು ಕಾಳಿ ವಿಗ್ರಹ ಫೋಟೋ ತೋರಿಸ್ತೀನಿ ನಾನು ವಿಡಿಯೋಸ್. ಆ ಥರ ಬೇಕಂದ್ರೆ ಕಾಳಿ ದೇವರುಗಳು ಬೇಕು, ಅದ್ರಲ್ಲಿ ಬಣ್ಣ ಕಟ್ಟಿರೋದು, ಇಲ್ಲ ಅದು ಶಕ್ತಿನೇ ಬೇಕು ಅಂದರೆ ಅದರಲ್ಲಿರುವಂಥ ಶಕ್ತಿ, ಮರದಲ್ಲಿ ಏನಿದೆ ಶಕ್ತಿ, ಅಮ್ಮನ ಶಕ್ತಿ ಅದೇ ಥರ ಆ್ಯಕ್ಚುಲಿ ನಾವು ಮಾಡ್ಬೇಕಾದ್ರೆ ಬಂದಿರ್ತದೆ. ಓಕೆ, ಅದೇ ರೂಪ ಬಂದಿರುತ್ತೆ. ಮತ್ತು ಅದು ಶಕ್ತಿ ಆಲ್ರೆಡಿ ಇನ್ಕ್ಲೂಡ್ ಆಗಿರ್ತಾರೆ, ನಾವು ಕೆತ್ತಬೇಕಾದ್ರೆ ಬಂದ್ಬಿಟ್ಟಿರ್ತಾರೆ ಅಮ್ಮನವ್ರು. ಅದರದ್ದು ಸ್ವರೂಪ ಅವರ ಶಕ್ತಿ ಬಂದು ಅದರಲ್ಲಿ ಕುತ್ಕೊಂಡ್ಬಿಟ್ಟಿರ್ತದೆ. ಅದು ಬಂದು ತುಂಬಾ ಆಟಾಡ್ಸ್ತೇವೆ ಮಾಡ್ಬೇಕಾದ್ರೆ, ಅವೆಲ್ಲ ನೋಡ್ಕೊಂಡು ಮಾಡ್ಬೇಕು ನಾವು. ಸೊ ಮನೆಗಳಲ್ಲಿ ಇಟ್ಕೋಬೋದಾ? ಮನೇಲಿ ಇದಕ್ಕಿಂತ ಚಿಕ್ಕವು ಇಟ್ಕೊಬೋದು ದಂಡಗಳು, ಆದರೆ ದೊಡ್ಡವೆಲ್ಲ ಇಟ್ಕೊಳಕ್ಕಾಗಲ್ಲ. ಇವೆಲ್ಲ ನಾವು ಅನುಷ್ಠಾನ ಮಾಡೋಕ್ಕೆ ನಾವು ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆಲ್ಲ ಸಪ್ರೇಟ್ ಜಾಗ ಇರಬೇಕು. ಹೌದು, ಒಂದು ರೂಮು ಇಲ್ಲ ನಾವು ಏನೋ ಅನುಷ್ಠಾನ ಮಾಡೋಂಥ ಜಾಗಗಳು ಇದ್ದರೆ ತುಂಬ ಅನುಕೂಲ. ಸೊ ಅದು ಅಲ್ಲಿಗೆ ಸೇಫ್ಟಿ. ಮನೆಯಲ್ಲಿದ್ದರೆ ತೊಂದರೆಗಳಾಗಲ್ಲ, ಎನರ್ಜಿ ತಡೆಯೋಕ್ಕಾಗಲ್ಲ ಮನೇಲಿರೋರಿಗೆ. ಅವ್ರಿಗೆ ತೊಂದರೆ, ಡಿಸ್ಟರ್ಬ್ ಆಗುತ್ತೆ. ಅದರಲ್ಲಿರುವಂಥವ್ರು ನೆಗೆಟಿವ್ ಎಲ್ಲೋ ಹೋಗಿ ಬಂದಿರ್ತಾರೆ, ಏನೋ ಗಿತ್ಕಾಗಿರ್ತದೆ, ಎನರ್ಜಿಗಳು ಇರಲ್ಲ, ನೆಗೆಟಿವ್ ಕನ್ವರ್ಟ್ ಆಗಿಬಿಡ್ತದೆ. ಆ ಶಕ್ತಿನೇ ನೆಗೆಟಿವ್ ಆಗಿ ಇವ್ರಿಗೆ ಪರಿಣಾಮ ಬೀಳುತ್ತೆ ಅಷ್ಟೇ. ಅಂದರೆ ಅವಾಗ ಎಫೆಕ್ಟ್ ಆಗುತ್ತೆ, ತೊಂದರೆ ಆಗುತ್ತೆ. ಶಕ್ತಿ ತಡೆಯೋಕ್ಕಾಗಲ್ವಲ್ಲ, ಮನುಷ್ಯಂಗೆ ಎಷ್ಟು ಬೇಕು ಅಷ್ಟು ಬಂದರೆ ಸಾಕು. ಓವರ್ ಶಕ್ತಿ ಆದರೆ ತಡೆಯೋಕ್ಕಾಗಲ್ಲ, ಅಲ್ಲಿಂದ ಓಡ್ಬೇಕು ಅನ್ಸುತ್ತೆ ಆಮೇಲೆ ಮನೆ ಬಿಟ್ಟು. ಸೊ ಇದು ನರಸಿಂಹ ದಂಡ. ಇದು ನರಸಿಂಹದ ದಂಡ. ಯಾರೂ ಮಾಡಿಲ್ಲ, ನಾವೇ ಫಸ್ಟ್ ಟೈಮ್ ಈ ಥರ ಮಾಡಿರೋದು. ಮಷೀನಲ್ಲಿ ಮಾಡಿರೋದು ಇದು ಕೈ ವರ್ಕ್, ಕೈಯಲ್ಲಿ ಕೆತ್ತನೆ ಮಾಡಿ ಎಲ್ಲ ಫುಲ್ಲು ಕೆತ್ತನೆ ಮಾಡಿರೋದು ಇದೆಲ್ಲ. ಸೊ ಎಷ್ಟು ದಿವಸ ತಗೋತಾರೆ ಈ ಥರದ್ದು ಒಂದು ದಂಡ ಮಾಡೋಕ್ಕೆ? ಅವ್ರ ಕೆಲಸ ಇದ್ದಂಗೆ. ಕೆಲಸ ಇಲ್ಲ ಅಂದರೆ ಬೇಗ ಮಾಡಿಕೊಡ್ತಾರೆ, ಕೆಲಸ ಇದ್ದರೆ ಲೇಟ್ ಆಗುತ್ತೆ. ಇದು ಅಪ್ಪನೇ ಕೇಳಿ ಮಾಡ್ಬೇಕು, ಯಾವುದೇ ಮಾಡ್ಬೇಕಾದ್ರೆ ನಾವು ನರಸಿಂಹ ಸ್ವಾಮಿ ಕೇಳಿ ಮಾಡ್ಬೇಕು. ಅವರು ಆಯಿತು ಅಂದರೆ ಮಾತ್ರ. ಹೌದು, ಇಲ್ಲಾಂದರೆ ಇದು ಮಕನೇ ನೀಟಾಗಿ ಬರಲ್ಲ, ಕಲ್ಲುಗಳೆಲ್ಲ ಮುರಿದೋಗ್ಬಿಡ್ತವೆ, ಮೂಗು ಇಲ್ಲ ಕಣ್ಣು ಬರಲ್ಲ ಸರಿಯಾಗಿ, ಭಿನ್ನ ಆಗುತ್ತೆ, ಡ್ಯಾಮೇಜ್ ಆಗ್ಬಿಡ್ತದೆ, ಮರನೇ ಸೀಲ್ ಬಿಟ್ಬಿಟ್ಟಿರ್ತದೆ. ಓಕೆ, ಇದು ಗಟ್ಟಿ ಐತೆ ಮರ. ಇದು ನೈಸ್ ಇದೆ, ಫುಲ್ ಸೀಲ್ ಬಿಟ್ಕೊಂಡ್ಬಿಡ್ತವೆ ಮರಗಳು. ಕ್ರ್ಯಾಕ್ ಬಂದ್ರೆ ಕಷ್ಟ, ವೇಸ್ಟ್ ಆಯ್ತು. ಕ್ರ್ಯಾಕ್ ಬಂದ್ರೆ ಅದ್ರಲ್ಲಿ ಶಕ್ತಿ ಕೂರಕ್ಕಾಗಲ್ಲ, ಭಿನ್ನ ಆದಂಗೆ. ಸೊ ವೀಕ್ಷಕರೇ, ಇದೊಂದು ನರಸಿಂಹ ದಂಡದ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಟ್ಟವ್ರೆ. ಯಾಕಂದರೆ ಅವರು ಅದನ್ನು ತೋರಿಸ್ಬೇಕು ಅಂತಲೇ ತಂದಿದ್ದರು, ಹಾಗಾಗಿ ಅದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ದೀವಿ. ಅವಶ್ಯಕತೆ ಇದೆ ನಮಗೆ ಆ ಥರದ್ದೊಂದು ದಂಡ ಬೇಕು ಅನ್ನೋರು ಸಂಪರ್ಕ ಮಾಡಿದ್ರೆ ಅವರು ಅದ್ರ ಬಗ್ಗೆ ಅದು ಯಾವ ಥರ ಮಾಡಿಕೊಡ್ತಾರೆ ಏನು ಅಂತ ಡೀಟೇಲ್ ಕೊಡ್ತಾರೆ, ಬಳಸ್ಕೋಬೋದು. ಇದು ಸಾಧನೆ ಮಾಡೋರಿಗೆ ಹೆಲ್ಪ್ ಆಗುತ್ತೆ, ಸಾಮಾನ್ಯ ಜನಕ್ಕೆ ಅಷ್ಟು ಉಪಯೋಗ ಇಲ್ಲ ಅನ್ಕೋತೀನಿ. ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.